ಇದೀಯಾ ನೀ? ಅನುಷಾ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ನನಗೂ ಕಾಲು ನೋವ್ತಿದೆ. ಇದೇನು ಗೊತ್ತಾ ಇದು? ಗಿಡಗಳು. ಹುಚ್ಚೆಳ್ಳು 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 ಎಳ್ಳು ಎಳ್ಳು ಎಳ್ಳಿನ ಗಿಡಗಳಿವೆಲ್ಲ. ಮೊಟ್ಟೆ ಹೊಡೆದವ್ರೆ. ನೀವು ಯಾವುದಾದ್ರೂ ಒಂದು ಜಾಗ ತಗೊಂಡು ಮನೆ ಕಟ್ಕೊಂಡು ಇದ್ಬಿಡಿ. ನಮಗೆ ತಲೆ ತಿನ್ಬೇಡಿ. ಹೇಳಿದ್ನೇ ಹೇಳ್ಕೊಂಡು ನೀವು ಏನಂತ ಆ ಸೊಪ್ಪು ಈ ಸೊಪ್ಪು ಏನಾದರೂ ಬೆಳೆಸ್ಕೊಳ್ಳಿ. ಏನಾದರೂ ಬೆಳೆಸ್ಕೊಂಡು ನೀವು ಒಬ್ಬರೇ ಮಾಡ್ಕೊಂಡು ತಿನ್ಕೊಳ್ಳಿ. ನಂಗೆ ಸೊಪ್ಪು ಇಷ್ಟ. ನನಗೆ ಬರೀ ಬಂದಾಗಿಂದ ಸೊಪ್ಪು ತರಕಾರಿ ಅದು ಇದು ಟ್ರೈನಿಂದನೂ ಬಿಟ್ಟಿಲ್ಲ ನನಗೆ. ಟ್ರೈನಲ್ಲಿ ನಾನೇನಂದೆ? ಟ್ರೈನಲ್ಲಿ ಸೊಪ್ಪು ತರಕಾರಿ ಬರುತ್ತೆ. ಮನೆ ಕಟ್ಟಿಸ್ಬೇಕು. ನಂಗೆ ಇಷ್ಟ. ನನಗೆ ಹಳ್ಳಿನಲ್ಲಿ ಮನೆ ಕಟ್ಟಿಸ್ಬೇಕು. ಹಳ್ಳಿನಲ್ಲಿ ಮನೆ ಕಟ್ಟಿಸ್ಬೇಕು ಅನ್ಕೊಂಡು ಯಪ್ಪ ತುಂಬ ಇಷ್ಟ. ಕೆಲವು ಆಸೆಗಳಿದ್ದಾವೆ ನಮಗೂ. ಹೇಳಿದ್ದೀನಿ ಹೆಸರು ಹಸು ಸಾಕಬೇಕು ಅಂತ ಇಷ್ಟ. ನೋಡು ಅವ್ರು ಎಷ್ಟು ಚೆನ್ನಾಗಿ ಸಾಕ್ಬೇಕಂತ ಇಷ್ಟ. ಅಮ್ಮ 2 ಬಸ್ ಹೋಯ್ತು ಅಮ್ಮ. ನೋಡಿ ಸುಮ್ಮನೆ ಬಸ್ ಅಮ್ಮ ನೋಡಿ 2 ಹೋಗು. ನಾವು ನಡ್ಕೊಂಡು ಹೋಗ್ತಿದೀವಲ್ವಾ? ಓಡಕ್ಕಾಗತ್ತಾ? ಇಲ್ಲ ಅಂತಲ್ಲ ರೋಡ್ ಅಪ್ಪ ಐತೆ. ಬರ್ತಿದ್ದೀರಾ ಗೊತ್ತಾ? ಟ್ರೈನ್ ಎಷ್ಟೊತ್ತಿಗೆ ನಮ್ಮ ಹಿಂದೆ ಬರ್ತಾ ಇರೋದು ನೀನೆ. ನಾವೇ ಮುಂದೆ ಹೋಗ್ತಿರೋದು. ಅಮ್ಮ ಬಸ್ ಸಿಗ್ತಾನೆ ಇನ್ನೇನಿಗೆ ಬಸ್ಗೆ ಹೋಗ್ಬಿಡೋದಂದ್ರ ಟ್ರೈನ್ ನೋಡಮ್ಮ. ಟ್ರೈನ್ 3:03 ಐತೆ. ಸುಮ್ಮನೆ ನಡಿ ಪ್ರಿಯ. ನಮ್ಗೆ ಬಸ್ಸಲ್ಲಿ ಜರ್ನಿ ಮಾಡೋಕೆ ಆಗಲ್ಲ. ನಡಿ. ನೀನು ಮನೆಗೆ ಬಂದಿನಿ ಏನು ದಬಾಗ್ತಾ ಇರ್ಲಿಲ್ಲ. ಹೋಗಿ ರೆಸ್ಟ್ ಮಾಡು ಅಷ್ಟೇ. ಮಾಡ್ಕೊಳ್ಳೋಣ ಅಲ್ವಾ? ಇಲ್ಲ ಇವತ್ತು ಮಾಡ್ತೀನಿ ಅಲ್ವಮ್ಮ. ಮಂಗಳವಾರ ನಾನು ಮಾಡ್ಕೋತೀನಿ ಬಾ. ಟ್ರೈನ್ ಆಗಿರುತ್ತೆ. ಇವಾಗ ಬೇಗ ಬಸ್ಗೆ ಹೋದ್ರೆ ನಾವು ಮಾಡ್ಬೋದಿಲ್ಲ ಅಂದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಬಸ್ ಬಂದಿದೆ. ಬರ್ರಿ ಸುಸ್ತಾಗ್ಬಿಟ್ಟಿದ್ದಾರೆ. ಇಲ್ಲೂ ಹೋಗ್ಬಿಡು ಪ್ರಿಯ. ಇಲ್ಲೂ ಒಂದು ಗದ್ದೆ ಐತೆ, ಕಬ್ಬಿನ ಗದ್ದೆ. ಹೋಗ್ಬಿಡೋದ ಕಡೆ ನಿಂತ್ಕೊಂಡು ಫೋಟೋ ತಗೋಗು. ಆಯ್ತಲ್ಲ ಕಾಲೆಲ್ಲ ನೋವು ಬಂದ್ಬಿಡ್ತು ನನಗೆ. ವಿಪರೀತ ಸುಸ್ತಾಯ್ತು. ಬಸ್ ಅದು ಎಕ್ಸ್ಪ್ರೆಸ್ ಅದು ನಿಲ್ಸಲ್ಲ. ಅಲ್ಲಿ ನಿಲ್ಲಿಸ್ತಾನೆ ಕೆಳಗಡೆ. ಲಾಸ್ಟ್ ಟೈಮ್ ಯಾವುದೋ ಆಂಟಿ ಕಟ್ಕೊಂಡು ಅದು ನಿಲ್ಸ ಬಸ್ಸಲ್ಲ ಪ್ರಿಯ. ಆ ಕಡೆ ಹೋಯ್ತು. ಅಲ್ಲ ಇಲ್ಲಿ ರೈಟ್ ಸೈಡ್. ಸುಮ್ಮನೆ ಅವ್ರಿಗೆ ಹೇಳಿದ್ ಮತ್ತೆ ಕೇಳಲ್ಲ. ಅನುಷ್ ಲಾಸ್ಟ್ ಟೈಮ್ ಅವ್ರು ಹೇಳಿದ್ ಮತ್ತೆ ಕೇಳಲ್ಲ. ಸುಮ್ಮನೆ ನೀನು ಗೊತ್ತಿಲ್ಲ. ನೀರೇ ಕುಡ್ದಿಲ್ಲ. ನೀರು ಬೇಕು ಅಂತ ಒಳಗಡೆ ಸಿಕ್ಕಿದ್ದಲ್ಲ ಅನ್ನೋಷ್ಟು ಶುರು ಮಾಡಿದ್ದು. ನೀರೇ ಇಲ್ಲ. ಅಲ್ಲಿ ಯಾರ್ದಾರು ಮನೇಲಾರು ಇಸ್ಕೊಂಡು ಇತ್ತು. ಅದು 2 ನಿಮಿಷ ಸುಮ್ಮನಿದ್ರೆ ಆಯ್ತು. ಮಾವಿನ ಕೆರೆ ಅಂತ ಹೇಳಿದ್ರೆ ಆಯ್ತು ಅಮ್ಮ. ಮಾವಿನ ಕೆರೆ ಅಂತಾನೆ ಇರೋದು ಈ ಸ್ಟಾಪು. ಅದೇ ಮಾವಿನ ಕೆರೆ ಮುಂದೆ ಅಲ್ವಾ ಇರೋದು? ಅಲ್ಲೇ ಹಾಕಿ ಮಾವಿನ ಕೆರೆ ಅಂತ ಹಾಕೋರೆ. ಇದು ಮೋಸ್ಟ್ಲಿ ಕಟ್ರೂಟಿಂದ ಹೋಗ್ಬೋದು ಅನ್ಸುತ್ತೆ. ಇದು ಅವನು ಹೇಳಿಲ್ವಾ? ಕಟ್ರೂಟಿಂದ ಹೋಗೋದು ಅನ್ಸುತ್ತೆ ಅದು ಮಾವಿನ ಕೆರೆ. ನೆಕ್ಸ್ಟ್ ಬಂದಾಗ ಮಾವಿನ ಕೆರೆಗೆ ಹೋಗೋಣ. ಅಲ್ಲಿಂದ ಬಸ್ಸಲ್ಲ. ಕುಂಕುಮ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಅನುಷ ಇನ್ನೂ ವರ್ಷು ಬೇಡ ಕಣವ. ಅಮ್ಮ ಹೇಳಮ್ಮ ಎಲ್ಲಿಂದ ಬಂದ್ರಿ? ಬರ್ತೀರಾ ಈಗ? ಯಾರು ಬರ್ತೀರಾ? ನೀನ್ ಬರೋದಂದ್ರೆ ಹೋಗ್ಕೊಡ್ತೀನಿ ಅಲ್ಲಿ ಒಳಗಡೆ. ನಂಗೆ ಭಯ ಆಗುತ್ತೆ ಬಾ. ಇದು ಜಾಗ ಸೀಗಡಿ ಕರ್ಮೀನ್ ತಗೋಬೇಕು. ಇಲ್ಲಿ ಮಾರ್ಕೆಟಿಗೆ ಹೋಗಿ ಅಲ್ಲಿ ಸಿಗಲ್ಲ. ಮೈಸೂರಲ್ಲಿ ಜಾಸ್ತಿ ಮಾರ್ಕೆಟ್ ಜಾಸ್ತಿ ಏನಿಲ್ಲ. ಇಲ್ಲಿ ಒಳಗೆ ಹೋಗೋಣ. ಸೀಗಡಿ ಕರ್ಮೀನ್ ಇದೆ ಅಲ್ಲಿ ತಗೊಂಡು ಹಂಗೆ ಹೋಗೋಣ. ಅಮ್ಮ ಟ್ರೈನಿಗೆ ಹೋಗ್ಬೋದು ಅಮ್ಮ ನೀವು. ಹಂಗೇನಾದ್ರೆ ಟ್ರೈನ್ಗೆ ಹೋಗೋದು ಲೇಟ್ ಆಗುತ್ತೆ ಪ್ರಿಯ. ಅಮ್ಮ ಇಲ್ಲೇ 1 hour ಮಾಡ್ತೀರಾ ನೀವು ಅನ್ಸುತ್ತೆ. ಮೂರು ಫೇಮಸ್. ಸೊಪ್ಪು, ಬೀನ್ಸ್ ಕಾಳು, ಸೌತೆಕಾಯಿ ಅಂತೂ ತುಂಬ ಚೆನ್ನಾಗಿದೆ. ಸಿಕ್ಕಿದ್ರೆ ತಗೊಳ್ಳಿ ಸೌತೆಕಾಯಿನ. ಮೇಡಮ್ ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. ಮಾತಾಡ್ತಿದ್ದೀನಿ ಸುಮ್ಮನೆ ಹೇಳಮ್ಮ. ನಾವು ಮೈಸೂರು ಇಲ್ಲೇ ಇದ್ದಿದ್ದು. ನಾವು ಈ ಒಂದು 5-6 ವರ್ಷ ಆಯ್ತು ಅಲ್ಲಿ ಮೈಸೂರಿಗೆ ಹೋಗಿ. ಇವೆಲ್ಲ ಸಿಗೋದೇ ಇಲ್ಲ ಅಲ್ಲಿ. ಈ ಕಾಯಿ ಬರಲ್ಲ. ಅದು ಬರುತ್ತೆ. ಇದು ಚಂದ. 2 kg ಕೊಡಿ. 2 kg ಕೊಡಿ. 140 ರೂಪಾಯಿ ಮಾಡಿಕೊಡಿ. ಏನಿಲ್ಲ ಕೊಡಿ. ನಾನೇನು ಕಮ್ಮಿ ಕೇಳಿಲ್ಲ. ಆಯ್ತು ಕೊಡಿ. ಏನಿಲ್ಲ ಬನ್ನಿ. ಹೆಂಗೆ ಸೌತೆಕಾಯಿ? ಸೌತೆಕಾಯಿಗೆಲ್ಲ ಕಮ್ಮಿ ಆಗೈತೆ. ನೀವು ನೋಡಿದ್ರೆ ನಾವೇನೋ ಬೆಂಗಳೂರವರ ಇಲ್ಲ ಫಾರಿನವ್ರ ಥರನೇ ಹೇಳ್ತಿದ್ದೀರಪ್ಪ. ಅದು ಬೇಡ. 5 ಮಾಡ್ಕೊಡಿ. ಇನ್ನು
10 ರೂಪಾಯಿ ಕೊಡಿ, 20 ರೂಪಾಯಿ 10 ರೂಪಾಯಿ. ಇಲ್ಲ ಇಲ್ಲ 20 ರೂಪಾಯಿ ಬಿಡಿ ಬಿಡಿ. ಅಯ್ಯೋ ಚಿಕನ್ ಇನ್ನೊಂದು ಹಾಕಿ ಹಾಕಿಲ್ಲ ನೀವು. ಬೇಡ ನಾಟಿಲ್ಲ. ಅವ್ರ 3 ಫೇವ್ರೆಟ್ ವಸ್ತುಗಳು ಸಿಕ್ಬಿಡ್ತು. 3 ಎಡಬರೆ ಅವ್ರ ಸೌತೆಕಾಯಿ. ಅವ್ರ 3 ಫೇವ್ರೆಟ್ ತರಕಾರಿ ಸೊಪ್ಪುಗಳೆಲ್ಲ ಸಿಕ್ಬಿಡ್ತು. ಈ ಎಡಬರೆ ಸೊಪ್ಪಂತೂ ಮೈಸೂರೆಲ್ಲ ಹುಡುಕಾಡಿದ್ದಾರೆ. ಇದು ಮಾರ್ಕೆಟಲ್ಲೂ ಸಿಗಲ್ವಾ ಅಲ್ಲಿ? ಎಲ್ಲೂ ಸಿಗಲ್ಲ ನಿಮಗೆ. ಎಲ್ಲೆಲ್ಲಿ ಸಿಗ್ಬೋದು? ಬಣ್ಣದೆಲ್ಲ ಸಿಗ್ತಿರ್ಲಿಲ್ಲ ನಾವು. ಎಲ್ಲೆಲ್ಲಿ ಸಿಗ್ಬೋದು? ಒಳ್ಳೆ ಸಿಕ್ಕರ ಮಾತ್ರ. ಅಯ್ಯೋ ತುಂಬ ಲವ್ ಆಗ್ಬಿಟ್ಟಿದೆ ಒಳ್ಳೆನ ಸಿಕ್ಕ. ಈಗ ಸಾಕು ಕುಡಿ, ಒಂದು ಕುಡಿ. ಹೆಂಗಮ್ಮ? ಮಾವು 70. ಮತ್ತು ಪಾವು ಗ್ರಾಮ್ ಆದರೆ 75. ಅದೇ 5 ರೂಪಾಯಿ. ಸಿಗಡಿ ಐತೆ ಸಿಗಡಿ. ಅದೊಂಥರ ಕೆಂಪು ಸಿಗಡಿ ಇಲ್ವಾ? ಕೆಂಪು ಚೆನ್ನಾಗಿರ್ತದೆ. ಇದಕ್ಕೆ ಹಾಕಿದ್ದಾರೆ ಮತ್ತೆ 3 ಜನಕ್ಕೂ ಡಿವೈಡರ್. ಮೈಸೂರು ಗೊರಟಾಪಿ ಹಿಂಗೆ ಅವರು ಸೈಡಲ್ಲಿ ಇದೆ. ಸೈಡಲ್ಲಿ ನನಗೆ ಭಯ ಆಗೋಯ್ತಲ್ಲಿ ತಿಂತೀನಿ ಅಂತ. ಒಳ್ಳೆ ಸಿಕ್ಕಕ್ಕೆ ಇದೆಯಾ? ಸೈಡಲ್ಲಿ ಅಮೌಂಟ್ ಐತೆ ಕೊಡೋ ಅವನಿಗೆ. ನಿಧಾನಕ್ಕೆ ತೆಗಿ, ತೊಂದರೆ ಇಲ್ಲ. ಹೆಂಗಾಗಿದ್ದೀವಿ ನೋಡು. ಹಬ್ಬ ದೇವ ಆಗಿದ್ದಾಗ ಮಾತ್ರ ಕಾಣಿಸ್ಕೊ. ಗೊತ್ತು. ಬನ್ನಿ ದೇವ್ರ ಕೈ ಮುಕ್ಕೊಂಡು ಬನ್ರಿ. ಬಂದು ಕಣಪ್ಪ. ಅಂತೂ ಇಂತೂ ಮನೆಗೆ ರೀಚ್ ಆದ್ರು. ಹಬ್ಬ ಏನು ಸುಸ್ತಾಗಿದ್ದೀವಿ ಅಂದರೆ ನಡೆದು ಸುಸ್ತಾಗೋಯ್ತು. ಸಾಕಾಗೋಯ್ತು. ಚಾರ್ಜರ್ ಬೇರೆ ಇಲ್ಲ. ಫೋನಲ್ಲಿ ಚಾರ್ಜರ್ ಕಮ್ಮಿ ಇದೆ. ಎಲ್ಲ ಸ್ವಲ್ಪ 5 ಗಂಟೆಗೆ ಟೈಮು. ಅನಿ ಬಂದಿದ ತಕ್ಷಣ ಯಾರು ಕೈಕಾಲು ತೊಳಿತಾರಮ್ಮ? 1-2 ಸೆಕೆಂಡ್ ಕುತ್ಕೊಳ್ರಮ್ಮ. ಏಕೆ? 5-7 ಮನೆಗೆ 5-7 ಇಲ್ಲೂ ನಡ್ಕೊಂಬಂದ್ವಿ. ಆಟೋದಲ್ಲಿ ಇಲ್ಲಿ ಬರೋಕ್ಕಾಗಲಿಲ್ಲ, ರೋಡಲ್ಲಿ ಆಗದಿದ್ರು. ಅಲ್ಲಿಂದ ತಂದಿರೋ ತರಕಾರಿ ಸೊಪ್ಪೆಲ್ಲ ಎತ್ತಿಟ್ಬಿಟ್ಟು 1 ಗಂಟೆ ಟೈಮ್ ರೆಸ್ಟ್ ಮಾಡಿಬಿಟ್ಟು ಮತ್ತು ಆಮೇಲೆ ಸಿಗ್ತೀವಿ. ಬಾಯ್. ಅಮ್ಮ ವೆಂಕಟೇಶ್ವರ ಹೋಗಿಸ್ಬಿಟ್ಟು ಹೊರ ಕೊಟ್ಟವ್ರಾ? ವೆಂಕಟೇಶ್ವರ ಹೊರ ಕೊಟ್ಟಿರೋದು. ಅದು ಯಾವಾಗಲೂ ಕೊಡುತ್ತೆ. ಹೋಗ್ರಿ ರೆಸ್ಟ್ ಮಾಡೋದ್ರಿ. 1-2 ನಿಮಿಷ ಕೂತ್ಕೋ, ಕೈಕಾಲು ಮುಖ ತೊಳ್ಕೊಂಡು. ಪ್ರಿಯಾ ಸ್ನಾನ ಹೆಂಗೆ ಮಾಡ್ತೀಯ? ಈಗ ಬೆಳಗ್ಗೆ ಮಾಡಿದ್ಯಲ್ಲ. ನಾನು ಎಳವರೆ ಸೊಪ್ಪು ಏನು ಆಗದಿರೋ ಸಾಕು. ಇಲ್ಲಿ ಸಿಗೋದೇ ಇಲ್ಲ ಈ ಥರ ಸೊಪ್ಪು. ಎಷ್ಟು ಎಳೆದಿರುತ್ತೆ ಅಂದರೆ ಇದು ಬುಡದವರೆಗೂ ಕೂಡ. ಇಲ್ಲಿ ನೋಡಿ, ಈ ರೀತಿ ಬೇರೆ ತನಕನೂ ಚಿಗುರು ಸೊಪ್ಪು ಥರ ಇರುತ್ತೆ. ಇದೊಂದು ಸೊಪ್ಪು ಚೆನ್ನಾಗಿರುತ್ತೆ. ಸೌತೆಕಾಯಿ ನಮ್ಮ ಒಳಗಡೆ ಸಿಕ್ಕರು ಸೌತೆಕಾಯಿ ಬಿಟ್ಟ ಮೇಲಲ್ಲ ಟೇಸ್ಟ್ ಆಗಲಿ ನೋಡಿ. ಎಳೆ ಸೌತೆಕಾಯಿ ಫ್ರೆಶ್ ಆಗೈತೆ.
30 ರೂಪಾಯಿ ಈ ಸೌತೆಕಾಯಿ 30 ರೂಪಾಯಿ. ಹಾಗೆ ಬೀನ್ಸ್ ಕಾಳು ಕವರೇ ಕಿತ್ತಾಕಿದ್ಯಾ ಪಿಯ ನೀನು? ಹಾಂ, ಇದು ನಾಟಿ ಬೀನ್ಸ್ ಕಾಳು, ಇಲ್ಲೆಲ್ಲೂ ಸಿಗಲ್ಲ ನೋಡಿ. ನಾಟಿ ಬೀನ್ಸ್ ಕಾಳು ಇದು ಎಂಥ ಟೇಸ್ಟ್ ಇರುತ್ತೆ ಅಂದರೆ ಬಾತ್ಗಾಗಲಿ ಸಾಂಬಾರ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮಸಾಲೆ ಸಾರು ಮಾಡ್ಬೋದು, ಹಾಗೆಯೇ ಬಾತ್ ಮಾಡ್ಬೋದು, ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಇನ್ನೂ ದಪ್ಪಗೆ ಬರುತ್ತೆ, ಅದು 60 ರೂಪಾಯಿ kg, ಇದು 80 ರೂಪಾಯಿ kg. ಇಲ್ಲಾದರೆ ಮಾಮೂಲಿ ದಪ್ಪದೇ ಫಾರಮೇಲೆ ಇಲ್ಲಿ 120 ರೂಪಾಯಿ ಇತ್ತು kg. ಅದಕ್ಕೆ ಒಣಮೆಣಸಿನಪುರಕ್ಕೆ ಹೋದಾಗೆಲ್ಲ ಒಂದೊಂದು 2 kg ತಂದುಬಿಡ್ತೀನಿ. ಲಾಸ್ಟ್ ಟೈಮು ಹಂಗೆ 1-2 kg ತಂದಿದ್ದೆ. ಈ ಸರಿನೂ ನಾಟಿ ಬೀನ್ಸ್ ಕಾಳು ತಗೊಂಡಿದ್ದೀನಿ, ಸಕ್ಕತ್ತಾಗಿರುತ್ತೆ. ಅದರಲ್ಲಿ ಬಾತ್ ಮಾಡೋದು ಸ್ವಲ್ಪ, ಬಸ್ಸಾರು ಸ್ವಲ್ಪ, ಮಟನ್ ಸಾರು ಸಕ್ಕತ್ತಾಗಿರುತ್ತೆ. ಮಾಡೋಣ ಫಸ್ಟ್, ಈಗ ರೆಸ್ಟ್ ಮಾಡೋಣ. ಕೈಕಾಲು ಮುಖ ತೊಳೆದು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಿಮಗೆ ಸಂಜೆ ಸಿಗ್ತೀನಿ. ಬಾಯ್. ಇದು ತೀರ್ಥ 2 ಕೋಳಿ ಒಪ್ಪಿಸ್ಬೇಕು, 1 ಕೋಳಿ ಒಪ್ಸಂಗಿಲ್ಲ. 2 ಕೋಳಿ ಒಪ್ಪಿಸಿ, 1 ಕೊಡೋಂಗಿಲ್ಲ. ನೀ ಹೆಂಗೆ 2 ಕೋಳಿನೇ ಕೊಡಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಆದರೆ ಕಬಾಬ್ಗೆ ಕಲಸಿಟ್ಬಿಡಮ್ಮ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಮಾಡ್ಕೊತೀನಿ. ಕಬಾಬ್ಗೆ ಕಲಸಿಡ್ತೀನಿ ಬಿಡು ನಾನೇ. ಸುಮ್ಮನೆ ಯಾಕೆ ಒಂದು ಕೊಡೋದು? ಇಷ್ಟೊಂದೆಲ್ಲ ಕಷ್ಟಪಟ್ಟು ಬಂದು ಹೋಗಿ ಹಂಗೆ 1 ಕೊಡಬಾರ್ದು. ಜೋಡಿ ಕೋಳಿನೇ ಕೊಡಬೇಕು, ಸಿಂಗಲ್ ಕೊಡಬಾರ್ದು. ಮೊದಲೆಲ್ಲ ಸಾಂಬಾರೇ. ಸಾಂಬಾರೇ. ನಾನು ಮಾಮೂಲಿ ದಿನ ಆಗಿದ್ರೆ ಹುಚ್ಚೆಳ್ಳು ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡಲ್ಲ ಅಂದ್ಕೊಂಡೆ. ಅದು ಚೆನ್ನಾಗಿರುತ್ತೆ, ಹುಚ್ಚೆಳ್ಳು ಹಾಲು ಹಾಕ್ಬಿಟ್ಟು. ಹೋಗ್ರಮ್ಮ, ಈಗ ನಾನು ಹೋಗ್ಬಿಡ್ಲ ಪ್ರಿಯಾ ಫ್ರೆಶ್ ಅಪ್ ಆಗೋಕ್ಕೆ? ನೀನು ಆಮೇಲೆ ಹೋಗ್ತೀಯಾ? ಬಾಯ್. ಪೂಜೆ ಮಾಡಿಲ್ಲ ಅಪ್ಪಿ? ಮಲಗಿದ್ದೆದ್ದು ರೆಸ್ಟ್ ಮಾಡಾಗಿದೆ. ಸಕ್ಕಸ್ ಟ್ರೈನ್ ಆಯ್ತು. ಬಸ್ಸಲ್ಲಿ ಓಡಾಡಿರೋದಲ್ವಾ? ಏಕೆ ವಾ ಅನಿ, ಏನಿ ಅನಿ ಬೊಮ್ಮ, ಮತ್ತೆ ಹೋಗ್ಬರೋಣ ಬಾ. ಎದ್ದು ಟೈಮ್ ಆದರೆ ನಿಮ್ಸೆ. ಮೈಕೆಲ್ಲ ನೋವು, ಭಾರಿ ಹಿಂಸೆ ಆಯಿತು. ಬೆಳಗ್ಗೆಯಿಂದ ಎದ್ದು ಬರೀ ಓಡಾಡಿರೋದೇ ಆಯ್ತಲ್ಲ, ಹಂಗಾಗಿ ಸ್ಟ್ರೈನ್ ಆಯಿತು. ಬಪ್ಪ ಚಿಕನ್ ತಗೊಂಬರಕ್ಕೆ ಹೋಗ್ಬೇಕೀಗ. ಇನ್ನು ಊಟ ಎಲ್ಲ ಲೇಟ್ ಆಗಿಬಿಡುತ್ತೆ. ಈಗ ಹೋಗಿ ತೊಗೊಂಬಂದ್ಬಿಟ್ರೆ ಒಳ್ಳೇದು. ಬಾ ಅಪ್ಪಿ, ಒಂಚೂರು ಕೈಕಾಲು ಮುಗ ತೊಳ್ಕೊ, ಹೊರಡೋಣ. ಒಂದು ಸೌತೆಕಾಯಿ ಹೆಚ್ಚು ಮಗ್ನೆ, ಇದನ್ನು ತೊಗೊಂಡೋಗಿ ಕವರ್ನೇ. ಸೌತೆಕಾಯಿ ಒಳ್ಳೆ ಟೇಸ್ಟ್ ಇರುತ್ತೆ. ಸೌತೆಕಾಯಿ ಮಾತ್ರ ಭಾರಿ ಎಳೆದಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನಾಟಿ ಸೌತೆಕಾಯಿ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸಿಗಲ್ಲ ಆ ಥರ ಟೇಸ್ಟಾಗಿ. ಒಳನರಸೀಪುರದಿಂದ ಬೆಂಗಳೂರು ತನಕ ತೊಗೊಂಡೋಗ್ತಾರೆ. ಸೊಪ್ಪಾಗಲಿ, ಸೊಪ್ಪು ಅಲ್ಲಿ ಮೇಯ್ನು ಸೊಪ್ಪು ಕಾಳು ಸೂಪರಾಗಿರುತ್ತೆ. ಏನು ತಿಂತಿದ್ಯವ? ಟೇಸ್ಟ್ ಫುಲ್ ಡಿಫ್ರೆನ್ಸ್ ಇದೆ. ಎಷ್ಟು ಚೆನ್ನಾಗಿರುತ್ತಪ್ಪಿ ಇದು, ನಿಜ ಹೇಳು. ಎಳೆ ಸೌತೆಕಾಯಿ ಕೋಸಂಬರಿ ಸಖತ್ತಾಗಿರುತ್ತೆ. ತಳಪಿ ಆದ್ರೆ ಟೇಸ್ಟ್ ಅಲ್ಲೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಹಳೆ ಟೇಸ್ಟ್ ಇಂದ ಚೆನ್ನಾಗಿ ನೋಡು ಅಲ್ವಾ? ಸೌತೆಕಾಯಿಗಳಲ್ಲೂ ಎಷ್ಟು ವೆರೈಟಿ ಇರುತ್ತೆ. ನೀ ತಿಂದಮ್ಮ? ಮನುಷ್ಯ ಸ್ಮೈಲ್, ಅಮ್ಮ ಸ್ಮೈಲ್. ಅದ್ರದ್ದೇ ಆದ ಟೇಸ್ಟ್. ಮೊದಲು ತಿಂತಿದ್ವಿ ಅವಾಗ ತಾನೇ ಎದ್ದುಬಿಟ್ಟು ಕೂದಲೆಲ್ಲ ಕೆದ್ರಕೋಗ್ಬಿಟ್ಟಿದೆ.
ರೆಡಿಯಾಗಿ ಹೋಗ್ತೀನಿ, ಹಂಗೆ ತಲೆ ಬಚ್ಕೊಂಡು ಹೋಗ್ತೀನಿ ಅಷ್ಟೇ. ಟೈಮ್ ಆಯ್ತು ನಡೀರಿ. ನಾನು ತಗೊಂಡಿರೋದು ಚಿಕನ್ ತರಕ್ಕೆ ಹೊರಟಿದ್ದೀವಿ ನಾನು ನನ್ನ ಮಗ ಇಬ್ಬರು. ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ರಶ್ ಇರುತ್ತೆ, ಹಾಗಾಗಿ ಬಂದ್ಮೇಲೆ ತೋರಿಸ್ತೀವಿ. ಇಲ್ಲ ಆದಷ್ಟು ಟ್ರೈ ಮಾಡ್ತೀವಿ, ಅಯ್ಯೋ ಆದಷ್ಟು ಟ್ರೈ ಮಾಡೋದು. ಓಕೆ ಫ್ರೆಂಡ್ಸ್, ಬಾಯ್. ಹೋಗಿ ಬರ್ತೀವಿ. ಅಲ್ಲಿ ತೀರ್ಥ ತಗೊಂಡಿಲ್ಲ, ತೀರ್ಥ ಹಾಕಿಸ್ಬೇಕಲ್ಲ ಮೇಯ್ನು, ತೀರ್ಥ ಹಾಕಿಸ್ಬೇಕು. ಮೇಯ್ನ್ ಬೇಕಾಗಿರೋದನ್ನೇ ಎತ್ಕೊಂಡಿಲ್ವಲ್ಲವ ನಿಮ್ದು. ಇದು ಆಧಾರ್ ಕಾರ್ಡು ಚಿಂದಿ ಚಿತ್ರಾನ್ನ ಆಗೈತೆ, ಎತ್ಕೊಳ್ಳಿ ಕೊಡಿ ಅಮ್ಮ ಬೇಗ. ತೀರ್ಥ ಇದ್ರಲ್ಲಿ ಹಾಕ್ಸ್ಕೊಂಬಂದಿದ್ವಿ. ಓಕೆ ಫ್ರೆಂಡ್ಸ್, ಹೋಗಿ ಬರ್ತೀವಿ. ತೀರ್ಥ ಹಾಕ್ಸಿ ಕೋಳಿನ ಉಬ್ಬಿಸ್ಕೊಂಬರ್ತೀವಿ, ಕೋಳಿ ಕುಯ್ಸ್ಕೊಂಡು. ಅಪ್ಪಿ ಚಿಕನ್ ತಂದು ಇಟ್ಕೊಂಡಿದ್ದೀವಿ. ಚಿಕನು 3.5 kg ಬಂತು. ಅದರಲ್ಲಿ ವೇಸ್ಟ್ ಎಲ್ಲ ಹೋಗಿ 2,800 ಬಂದಿದೆ. ಅದರಲ್ಲಿ ಒಂದು 3 ಐಟಮ್ ಮಾಡೋದಷ್ಟೇ. ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಸಾಂಬಾರು, ಹಾಗೇ ಸ್ವಲ್ಪ ಕಬಾಬ್ ಕಲಸಿ ಇಡ್ತೀವಿ ಅಷ್ಟೇ. ತಿನ್ನೋಕ್ಕಾಗಲ್ಲ, ತಿನ್ನೋಕ್ಕೆ ಆಗ್ತಾರೆ. ಸ್ಟ್ರೈನ್ ಆಗಿಬಿಟ್ಟಿದೆ ಈಗ. ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಹಿಂಸೆ ಈಗ. ಸೊಪ್ಪಾಡಾಗುತ್ತೆ ಅಂದ್ಬಿಟ್ಟು ಸೊಪ್ಪು ಬಿಡಿಸಿಡ್ತೀನಿ ನೋಡಿ. ಈ ರೀತಿ ಸೊಪ್ಪು ಎಲ್ಲೂ ಸಿಗಲ್ಲ, ಈ ಥರ ಸೊಪ್ಪು. ಅದು ಇದನ್ನು ಎಳ್ಬರೆ ಸೊಪ್ಪು ಅಂತಾರೆ. ತುಂಬ ಚೆನ್ನಾಗಿರುತ್ತೆ ಬಸ್ಸಾರು, ಉಪ್ಸಾರಿಗೆ, ಸೊಪ್ಪಿನ ಸಾರುಗಳು ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಅಡುಗೆ ಮಾಡಿ ಊಟ ಮಾಡೋ ತನಕನೇ ಸಾಕಾಗ್ಬಿಡುತ್ತೆ. ಅಷ್ಟು ಹಿಂಸೆ, ಏನು ಮಾಡೋದು. ನೋಡಿ ಅಂತ ಸೊಪ್ಪು ಬಿಡಿಸ್ಕೊಂಡಿದ್ದೀವಿ. ಹೇಳವ ಏನವ. ನಾನು ಹಾಕೋತೀನಿ ಅಂತ ಅಂದ್ಬಿಟ್ಟು ನೈಲ್ ಪಾಲಿಶ್ನ ಹಿಂಗೆ ತಗೊಂಡು ಹೋದಾಗ ಇನ್ನೊಂದು ತಗೊಂಡಿದ್ರೆ 7 ದಿನಕ್ಕೂ ಒಂದೊಂದು ಆಗ್ಬಿಡೋದಲ್ಲ. ಒಂದೊಂದರ ದಿನಕ್ಕೂ ಒಂದೊಂದು ಹಾಕೊಳ್ಳಿ ಅಂತ ನೀವು ತಗೋತಿದ್ದು ನೋಡ್ಬಿಟ್ಟೆ ಹೇಳಿದವರು. ಇರ್ಲಿ ಬಿಡತ್ತೆ ಕಡೆ. ಹಾಂ, ಇನ್ನು 2 ವರ್ಷ ಆದರೂ ಖಾಲಿ ಆಗಲ್ಲ. ಹಾಕೋ ನೀನು ಡೈಲಿ. ನನಗೂ ನೈಲ್ ಪಾಲಿಶ್ ಎಲ್ಲ ಹಾಕೊಳಕ್ಕೆ ಇಷ್ಟ ಅಪ್ಪಿ, ಅದಕ್ಕೆ ತಗೊಂಡಿರ್ಲಿಲ್ಲ. ಇದು ಬೇಕಿರಲಿಲ್ಲ, ಚೆನ್ನಾಗಿರೋದು ಅಷ್ಟು. ಇಲ್ಲ ಚೆನ್ನಾಗಿರುತ್ತದು, ಚೆನ್ನಾಗಿಲ್ಲ ನೋಡಿ. ಚೆನ್ನಾಗಿರಲ್ವ ಇದು? ಚೆನ್ನಾಗಿರುತ್ತೆ. ನಾನು ಅವಾಗೆಲ್ಲ ಮರೂನ್ ಅಂದ್ಬಿಟ್ರೆ ಯಾವುದೂ ಹಾಕ್ತಿರ್ಲಿಲ್ಲ. ಸ್ಟಿಕ್ಕರು ಅಷ್ಟೇ, ಸ್ಟಿಕ್ಕರು ಬಳೆ ಹಿಂಗಿಡ್ತಿರ್ಲಿಲ್ಲ ನಾನು. ಸ್ಟಿಕ್ಕರ್ ಹೇಳ್ತಿರೋದು ದೊಡ್ಡಕ್ಕೆ, ಅದು 8ಇಂದನೂ ಇಡ್ತಿದ್ದೆ ನಾನು. 10th ಮದುವೆ ಆಗಿದೆ ಹೆಚ್ಚು ಕಮ್ಮಿ. ನೋಡಿ ಹಾಕಿರೋ ಉಟ್ ನೋಡಿ ಉಳ್ನ ಹಾಳಾಗುತ್ತೆ, ನೀಟಾಗಿ ಇಟ್ಕೋಬೇಕಲ್ವಾ. ಮಾಡ್ಬೇಕನ್ನೋದೇ ಇಲ್ಲ, ಕೇಳ್ಕೊಬೇಡಿ ಅವೆಲ್ಲ. ಅವಾಗೆಲ್ಲ 8ನೇ ಕ್ಲಾಸ್ಗೆ ಇಷ್ಟ ಅಗಲ ಬಟ್ಟು ಮರೂನ್ ಕಲರ್ದು ಮೊದಲೆಲ್ಲ ಇಡ್ತಾ ಇದ್ವಿ. ಈಗ ಅದ್ರ ಹೆಸರೇ ಇಲ್ಲ, ಹಂಗಾಗ್ಬಿಡೈತೆ. ಇವಾಗ ನಮ್ಮಮ್ಮ ಒಬ್ಬರೇ ಇಡೋದಂಗೆ, ಇನ್ಯಾರು ಇಡಲ್ಲ ಅಲ್ವಾ. ಚೀರ್ ಇಡ್ತಾರೆ, ಗೊತ್ತಿಲ್ಲ. ಆ ಸೈಜಲ್ಲಿ ಯಾರು ಇಡಲ್ಲ ಅನ್ಕೋತೀನಿ. ಈಗ ಹಂಗಿದ್ದಿದ್ದು ಟೈಮ್ ಎಲ್ಲ ಚೇಂಜ್ ಇರಲ್ಲ. ಬ್ಲ್ಯಾಕು ನಿನ್ನ ಕೈಗೆ ಚೆನ್ನಾಗಿ ಕಾಣಿಸ್ತಾ ಇದ್ಬಿಡು. ಇದು ನೈಲ್ಸ್ ಇರಬೇಕು, ನೈಲ್ಸ್ಗೆಲ್ಲ ಶೇಪ್. ಅದಕ್ಕೆ ಬೆಳೆಸ್ಕೊಂಡಿದ್ಯಲ್ವಾ? ಅಲ್ಲ, ನೈಲ್ಸ್ಗಳನ್ನ ಬೆಳೆಸ್ಕೊಂಡಿದ್ಯಲ್ಲ, ಒಂದಿನಕ್ಕಾರ ಒಂದು ತಂದು ಹಾಕೊಂಡಿದ್ಯಾ? ಶೇಪೇ ಕೊಟ್ಟಿಲ್ಲ, ಸುಮ್ಮನೆ ಬೆಳೆದಿರೋದು. ಸುಮ್ಮನೆ ಏನು ಬೆಳೆದಿಲ್ಲ, ನೀನು ಬೆಳೆಸ್ಕೊಂಡಿರೋದಂಗೆ. ಕಟ್ ಮಾಡಿಲ್ಲ ಅದೇ ನೋಡಿ, ಶೇಪ್ ಐತೆ, ಅದು ಮಾಡ್ಕೊಂಡಿದ್ಯಾ ಸ್ವಲ್ಪ. ಪ್ರಾಮಿಸ್ ಮಾಡಿಲ್ಲ, ಸುಮ್ಮನೆ ಇಲ್ದಿರೋದು ಹೇಳ್ಬಾರ್ದು. ನನಗೆ ಅನ್ನಿಸ್ತೈತೆ. ಇನ್ನು ನೋಡಮ್ಮ, ಇದು ಶೇಪ್ ಐತಮ್ಮ ಇದು. ಆಯ್ತು ಮಾಡ್ಕೊ, ನೀನು ಯಾರು ಮಾಡ್ಕೋಬೇಡ ಅಂತಾರೆ. ಮಾಡಿದೆ ಅಂದ್ರಲ್ಲ, ಮಾಡ್ಕೊಂಡ್ರೆ ಖುಷಿ ಅಲ್ವಾ? ಹೆಣ್ಮಕ್ಳು ಚೆನ್ನಾಗಿ ಕಂಡ್ರೆ ಖುಷಿ ಅಲ್ವಾ? ನಾನೇನು ಹೊಟ್ಟೆ ಕಿಚ್ಕೊಡ್ತೀನ? ನೀವು ಚೆನ್ನಾಗಿ ಕಂಡ್ರೆ ನನಗೆ ಖುಷಿ. ಪಾಪ 2 ಸರಿ ಕಳಿಸಿದ್ದೆ, ಕಾಫಿ ಪುಡಿ ಖಾಲಿ ಆಗಿತ್ತು. ಹಂಗೆ ಏನಾರು ಒಂದು ಬಿಟ್ಟಿರ್ತೀಯಾನೆ. ನಾನಾ ಕಾಫಿ ಪುಡಿ ತರತೀನ? ಸಖತ್ ತಲೆ ನೋವ್ತೈತೆ, ಅದಕ್ಕೋಸ್ಕರ ಇವಾಗ ಒಂದು ಟೈಮ್ ಕಾಫಿ ಕುಡಿಯೋಣ ಅಂತ ಕಾಫಿ ಪುಡಿ ತರಿಸ್ತಾ ಇರೋದು. ಮುಗೀತು, ಒಂದ್ಸಲ ಶೂರ್ ಹಚ್ಕೊಂಡ್ರೆ ಇಲ್ಲ ನನ್ನ ಪಪ್ಪ ಮೊದ್ಲಂಗಿಲ್ಲ ಕಣಂತೆ. ಅದು ಅಷ್ಟೊಂದು ಹ್ಯಾಬಿಟ್ ಆಗ್ಬಿಟ್ಟಿತ್ತು ನನಗೆ, ಕಾಫಿ ಬೇಕು ಅನ್ಸೋದು. ಒಂದ್ಸರಿ ಬ್ಯಾಡ್ ಹ್ಯಾಬಿಟ್ ಅಂತಂದು ಅಂದರೆ ಆರೆಂಜಿಗೆ ಬ್ಯಾಡ. ಅಲ್ಲಿ ಬ್ರಷ್ ಹೋಯ್ತಾನಿ, ಅದು ಹೋಯ್ತಾನಿ ಬ್ರಷ್. ಅದು ಹಿಂಗೆ ಅಂದರೆ ಅದು ನೋಡು ಹಾಳಾಗುತ್ತಲ್ವಾ. ಏನು ಹೇಳ್ತೀರಿ ಹೇಳಿ, ಬಂದ್ಮೇಲೆ ಹೇಳಿ. ಬರ್ತಾವ ನೋಡು.
ಹೆಂಗೆ ಉಪಯೋಗಿಸ್ಕೋತೀವಿ ಹಂಗೆ ನೀಟಾಗಿ ಇಟ್ಕೊಂಡ್ರೆ ನಾವು ಹೇಳ್ತಾನೆ ಈಗ ಹಾಕೊಂಡ್ರೆ ನಾನು ನೀನು ಅವಳು 3 ಜನ ಇನ್ಯಾರು ಬಂದು ಹಾಳು ಮಾಡಲ್ಲ. ಪ್ರಿಯಾ ನೈಲ್ ರಿಮೂವರು ತಗೋ ಅಂತ ಅಂದೆ ನಿನಗೆ. ಅದು ತಗೋಬೇಕದು. ಅದು ತಗೊಂಡ್ರೆ ಚಂದ. ಕೈಯಲ್ಲಿ ಹಿಂಗೆ ಕೆರಿತೀಯ ಪರ 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 ಅಂತ. ಅದಕ್ಕೆ ಏನೇನು ಉಪಯೋಗಿಸ್ಬೇಕು ಅದನ್ನೇ ಉಪಯೋಗಿಸ್ಬೇಕು. ಅದು ಹೋಗೋ ತನಕನೂ ಹಾಕಲ್ವಾ? ಎಲ್ಲಿ ತೋರಿಸು. ಈ ಕೈಗೂ ಹಾಕೊಳಲ್ವಾ? ಊಟ ಮಾಡಬೇಕು. ಹೌದಾ? ಏನಪ್ಪಿ ಅಡುಗೆ ಮನೆಗೆ ಹೊರಟೆ ಅಡುಗೆ ಮಾಡೋಕ್ಕೆ. ಇದ್ದು ಹೊರಟಿದ್ದೀನಿ. ಏನು ಬೇಡ, ರೆಸ್ಟ್ ಮಾಡು ನೀನು ಅಪ್ಪಿ. ಅವಳು ಸ್ಟ್ರೈನ್ ಐತೆ. ನಾಳೆ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಬೇಕು ಬೇರೆ ನೀನು. ನಾನು ಇದೊಂದು ಮಾಡ್ಕೋತೀನಿ. ನಾಳೆ ನೀನು ಮಾಡ್ಕೊಡು ಅಂದ್ಬಿಡಪ್ಪ. ನಾಳೆ ಇದೆ ಸಾರಿ. ಕಾಫಿ ಕುಡಿದ್ಮೇಲೆ ಸ್ವಲ್ಪ ಫ್ರೆಶ್ ಅನ್ನಿಸ್ತು. ಸೊಪ್ಪನ್ನ ಕವರ್ಗೆ ಹಾಕಿ ಇಟ್ಬಿಡೋ. ಇಷ್ಟಪಟ್ಟು ತಿಂದಿರೋ ಸರಿ ಇಷ್ಟಪಟ್ಟು ತಂದಿರೋದು. ಬೀನ್ಸ್ ಕಾಳು ಬಿಡಿಸ್ಕೊಡ್ರು ಅಲ್ಲಿ ಇಟ್ಬಿಡು. ನೀವು ಹಬ್ಬ ಆಯ್ತು ತಗೋ. ಆಯ್ತು ತಗೋ. ನೀನಂತೂ ಬಿಡ್ಸಲ್ಲ. ಕವರೆಲ್ಲ ಕಿತ್ತಾಕಿ ಅವಳೆ ಉಗ್ರಲ್ಲಿ ಬಂದವಳೆ ಬಂದೈತೆ ಅಷ್ಟೇ. ಅಮ್ಮ ಹಿಂಗ ಅಂದೆ ಅಷ್ಟೇ. ಅಷ್ಟೇನೆ ಇಷ್ಟು ಬಂದು ಇಲ್ಲ ಇನ್ನೊಂದು ಆಮೇಲೆ ಹೋಗ್ಬೇಕಾದ್ರೆ ಅಡುಗೆ ಮನೆನ ಫುಲ್ಲು ಕ್ಲೀನ್ ಮಾಡಿ ಇಟ್ಟೋಗಿರೋದಕ್ಕೆ ಬಚಾವು. ನಾವು ಎಲ್ಲೋಗ್ಬೇಕಾದ್ರು ಅಷ್ಟೇ ಸ್ವಲ್ಪ ಅಡುಗೆ ಮನೆ ದೇವ್ರ ಮನೆ ಹಾಲೆಲ್ಲ ಕ್ಲೀನ್ ಮಾಡಿ ಹೋಗ್ಬಿಟ್ರೆ ಬೇಕಾರೇನೆ ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಟ್ಟು ಹೋಗಿದ್ದು. ಇಲ್ಲ ಅಂದಿದ್ರೆ ನಾವು ಇನ್ನೂ ರೋಸ್ಟ್ ಆಗ್ಬಿಡ್ತಿದ್ವಿ ಅಲ್ವಾ ನೀ? ಅಲ್ವಾ ಅಪ್ಪಿ? ರೋಸ್ಟು ಅಡುಗೆ ಮನೆನ ಬೆಳಿಗ್ಗೆ ಕ್ಲೀನ್ ಮಾಡಿ ಇಟ್ಟೋಗಿರೋದಕ್ಕೆ ಬಚಾವು. ಇಲ್ಲ ಅಂದಿದ್ರೆ ನಿಂದೆ ಕೆಲಸ ಆಗ್ಬಿಡೋದು ಅವಾಗ ಅಲ್ವಾ? ನಾನು ನನ್ನ ಮಗಳಿಗೆ ಜಾಸ್ತಿ ಕೆಲಸ ಆಗಬಾರ್ದು ಅಂತ ಬೆಳಗ್ಗೆ ಹೇಳ್ಬೇಕಾದ್ರೆ ನೆನ್ನೆಯಿಂದ ನಿದ್ರೆನೇ ಇಲ್ಲ. ಅದಕ್ಕೆ ವಾಯ್ಸಿಂಗ್ ಆಗಿದೆ. ಸ್ಟ್ರೈನ್ ಏನಪ್ಪ ಅಂದರೆ ನಿದ್ರೆ ಇಲ್ಲ. ನೆನ್ನೆ ಬಂದಿದ್ದೇನೆ 11:45 ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲಗೋ ತನಕ ಹೆಚ್ಚು ಕಮ್ಮಿ 2 ಗಂಟೆ 2:15 ಆಯಿತು. ಮಲಗಿದ ತಕ್ಷಣ ನಿದ್ರೆ ಬರಲ್ಲ. ಹೌದು. ಹಂಗಾಗಿ ಎಲ್ಲ ಲೇಟ್ ಬೆಳಗ್ಗೆ ನೋಡಿದ್ರೆ ಬೇಗ 2 ಗಂಟೆ ಟೈಮ್ ಇಲ್ಲಿ ಎಷ್ಟು ಎಣ್ಣೆ ಸೋರ್ಸ್ತಾವಳೆ ವರ್ಸಸ್ 2 ಗಂಟೆ ಟೈಮ್ ಅಷ್ಟು. ಇಲ್ವೇನಪ್ಪ ಚಳಿನಾ? ಅಪ್ಪಿ ನಂಗೆ ಚಿಕನ್ ಒಂದು ತೊಳ್ಕೊಟ್ಬಿಡವ. ಚಿಕನ್ ತೊಳ್ಕೊಡು ಆಯ್ತಾ? ದೊಡ್ಡದು ಸ್ಟೀಲ್ ಪಾತ್ರೆನ ಎತ್ಕೊಂಡ್ಬಿಡು ತೊಳಿಯೋಕ್ಕೆ. ಅದು ಸರಿ ಹೋಗಲ್ಲ. ಇದರಲ್ಲಿ ಹಾಕಿ ತೊಳೆದ್ಬಿಡೋದೆಲ್ಲ. ಅದರಲ್ಲಿ 3 ಡಿವೈಡ್ ಮಾಡು. ಒಂದು ಪೆಪ್ಪರ್ ಡ್ರೈ ಮಾಡ್ತೀನಿ, ಚಿಕನ್ ಪೆಪ್ಪರ್ ಡ್ರೈ. ನಾನು ಡಿಫ್ರೆಂಟಾಗಿ ಮಾಡಲಿಲ್ಲ, ನಾರ್ಮಲೇ ಮಾಡಲವ. ನಾರ್ಮಲೇ ಮಾಡ್ತೀನಿ ಬಿಡು, ಸುಮಾರು ದಿನ ಆಯ್ತಲ್ವಾ. ಈ ಚಿಕನಲ್ಲಿ ಏನಪ್ಪ ಅಂದರೆ ನಾವು ಒಪ್ಸಿರ್ತೀವಲ್ಲ ಚಿಕನಲ್ಲಿ ಅಷ್ಟು ಅಂಥ ಟೇಸ್ಟ್ ಬರಲ್ಲ. ಈಗ ದೇವ್ರಿಗೆ ಒಪ್ಸಿದ ಕೋಳಿಗಳಲ್ಲ ಅಂಥ ರುಚಿ ಬರಲ್ಲ ಅಪ್ಪಿ ಅಡುಗೆ. ದೇವರಿಗೆ ಅರ್ಪಿಸಿದ ಕೋಳಿಗಳು ರುಚಿ ಬರಲ್ಲ, ಟೇಸ್ಟ್ ಬರಲ್ಲ. ಸಾಂಬಾರಾಗಿ ನೀವು ಏನು ಐಟಮ್ ಮಾಡಿದ್ರು ನಾರ್ಮಲಾಗಿ ನಾವು ಮಾಡೋ ಅಷ್ಟು ಟೇಸ್ಟ್ ಬರಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಇದರಲ್ಲಿ 2,800 ಐತಪ್ಪ ಈಗ. ಅದ್ರಲ್ಲಿ ಕ್ಲೀನಾಗಿ ಚೆನ್ನಾಗಿ ಮಾಡ್ಕೊಂಡವ್ರಪ್ಪಿ. ಸಣ್ಣಕ್ಕೆ ಒಂದೊಂದ್ಸರಿ ದಪ್ಪಕ್ಕೆ ಕಟ್ ಮಾಡಿಕೊಟ್ಬಿಡ್ತಾರೆ. ಅದನ್ನೇ ಇನ್ನೊಂದು ಕೆಲಸ ಮಾಡ್ಕೊಂಡು ಕುತ್ಕೋಬೇಕಿತ್ತು ಸದ್ಯ. ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತೀನಪ್ಪಿ. ಓಕೆ ಫ್ರೆಂಡ್ಸ್, ನನಗೆ ಸ್ವಲ್ಪ ಕೆಲಸಗಳಿದೆ. ಅಡುಗೆಲ್ಲ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಫಾಸ್ಟಾಗಿ. ಯಾಕಂದರೆ ವಿಡಿಯೋ ಮಾಡ್ತಾ ಮಾಡೋಕ್ಕೆ ಅಷ್ಟು ಪೇಷನ್ಸ್ ಇಲ್ಲ ಇವತ್ತು. ಹಾಗಾಗಿ ಅಡುಗೆ ಮಾಡಿ ನಾನು ಮತ್ತೆ ಸಿಗ್ತೀನಿ. ಬಾಯ್. ವೈಟ್ ರೈಸು, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಸಾಂಬಾರು ಫ್ರೈ. ಇದು ಮುದ್ದೆ ರೆಡಿ ಆಗ್ತಾ ಇದೆ. ಚಿಕನ್ ಸಾಂಬಾರು ಇವತ್ತಿನ ಡಿಶ್ಶು. ಕಬಾಬ್ ಮಾಡಿದ್ದೀವಿ. ಕಬಾಬ್ನ ಕಲಸಿಟ್ಟವಳೆ, ಅದನ್ನು ಮಂಗಳವಾರ ಹಾಕೋತೀವಿ. ಎಲ್ಲನೂ ತಿನ್ನೋಕ್ಕಾಗಲ್ಲ, ಆಗಲೇ 10:30 ಆಯಿತು. ಇವಾಗ ಊಟ ಮಾಡಿ ಮಲಗ್ತೀವಿ. ನಿಮಗೆ ನಾವು ಮಾಡಿರೋ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ ಯು.